ಡೈವರ್ಸ್ ಅನ್ನೋದು ಇತ್ತೀಚಿನ ಕಾಲಮಾನದಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ. ಮತ್ತೆ ಇದು ಸಾಮಾನ್ಯ ವಿಷಯ ಆಗ್ಬಿಟ್ಟಿದೆ ಎಲ್ಲರಿಗೂ. ಜಗಳ ಆಡಿದ್ರೆ ಡೈವರ್ಸ್, ಒಂದು ಬೈದ್ರೆ ಡೈವರ್ಸ್. ಯಾಕಪ್ಪ ಈ ರೀತಿ ಆಗುತ್ತೆ? ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಜೋಶಿ. ಈ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ. ಡೈವರ್ಸ್ ಅನ್ನೋದು ಇತ್ತೀಚಿನ ಕಾಲಮಾನದಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ. ಮತ್ತು ಇದು ಸಾಮಾನ್ಯ ವಿಷಯ ಆಗ್ಬಿಟ್ಟಿದೆ ಎಲ್ಲರಿಗೂ. ಏನಪ್ಪ ಅಂತಂದರೆ, ಒಂದು ಜಗಳ ಆಡಿದ್ರೆ ಡೈವರ್ಸ್, ಏನೇ ಒಂದು ಸಣ್ಣದಾಗಿ ಹೊಡೆದ್ರೆ ಡೈವರ್ಸ್, ಒಂದು ಬೈದ್ರೆ ಡೈವರ್ಸ್. ಈ ರೀತಿ ಸಣ್ಣ ಸಣ್ಣ ವಿಚಾರದಿಂದ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಮುಂದುವರಿತಾ ಹೋಗ್ತಾ ಇದೆ. ಯಾಕಪ್ಪ ಈ ರೀತಿ ಆಗುತ್ತೆ? ಮದುವೆ ಸಮಯದಲ್ಲಿ ರಾಶಿಗಳನ್ನು ನೋಡಬೇಕು, ಗಣಕೂಟಗಳನ್ನು ಪರಿಶೀಲನೆ ಮಾಡಬೇಕು. ಅದಾದ ಬಳಿಕ ಮದುವೆಯ ಏನು ಬೇಕು ಏನು ಬೇಡ ಎಲ್ಲ ರೀತಿ ನೋಡ್ಕೋಬೇಕು. ಇದು ಯಾವಾಗಪ್ಪ ನೋಡಲ್ಲ ಅಂತಂದರೆ, ಪ್ರೀತಿಸಿರ್ತಾರೆ, ಓಡೋಗಿ ಮದುವೆ ಆಗಿರ್ತಾರೆ, ಈ ರೀತಿ ವಿಚಾರದಲ್ಲಿ ಇದ್ದಾಗ ರಾಶಿ ಜಾತಕ ಗಣಕೂಟಗಳನ್ನು ಪರಿಶೀಲನೆ ಮಾಡಲ್ಲ. ಈ ರೀತಿ ವಿಚಾರದಲ್ಲಿ ಇದ್ದಾಗ ಆ ಸಮಯದಲ್ಲಿ ಏನು ಬರುತ್ತೋ ಅದನ್ನು ಅನುಭವಿಸ್ತಿರ್ತೀರಿ. ಅದು ಆ ಮದುವೆ ಆದಮೇಲೆ ಈ ರೀತಿ ಕಿತ್ತಾಟಗಳು, ಈ ರೀತಿ ಜಗಳಗಳು ಆಗಿ ಬೇರೆ ಬೇರೆ ಆಗೋದು ಅವಶ್ಯಕತೆ ಇದೆಯಾ? ಮದುವೆ ಆಗೋದೇನಕ್ಕೆ? ಒಳ್ಳೆಯ ಜೀವನ ನಡೆಸೋದಕ್ಕೆ, 4 ಜನರ ಮುಂದೆ ಒಳ್ಳೆಯದಾಗಿ, ಒಳ್ಳೆಯ ಬೆಳವಣಿಗೆ ಆಗಿ ವಂಶ ಉದ್ಧಾರ ಮಾಡೋದಕ್ಕೆ. ಈ ರೀತಿ ವಿಚಾರದಲ್ಲಿ ಎಲ್ಲ ರೀತಿ ಮುಂದುವರಿಬೇಕು. ಆದರೆ ಇತ್ತೀಚಿನ ಕಾಲಮಾನದಲ್ಲಿ ಏನಾಗಿದೆ ಅಂತಂದರೆ, ಏನೇ ಮಾಡೋಕ್ಕೋದ್ರೂ ಡೈವರ್ಸ್ ಆಗ್ತಾ ಇದೆ. ಈ ರೀತಿ ವಿಚಾರಗಳು ಒಳಗೊಂಡಿರೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಈ 2 ರಾಶಿಯವರು ಕೂಡ ಒಂದಾಗಲೇಬಾರ್ದು. ಈ ರಾಶಿಯವರು ಒಂದಾದರೆ ಮನೆಯಲ್ಲಿ ಶಾಂತಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ, ಒಬ್ರಿಗೆ ನೋಡಿದ್ರೆ ಒಬ್ರಿಗೆ ಆಗೋದು ಇಲ್ಲ. ಮತ್ತು ಮಾನಸಿಕ ಚಿಂತೆ, ಮಾನಸಿಕ ಹಿಂಸೆ ಈ ರೀತಿ ನಡೀತಾ ಹೋಗುತ್ತೆ. ಯಾವುದಪ್ಪ ಆ ರಾಶಿಗಳು ಅಂತಂದರೆ, ಸಿಂಹ ರಾಶಿ ಮತ್ತು ಮಕರ ರಾಶಿ. ಇವೆರಡು ರಾಶಿಯವರು ಯಾವತ್ತೂ ಕೂಡ ಒಂದಾಗೋದಿಲ್ಲ. ಸಿಂಹ ರಾಶಿಯ ಸ್ತ್ರೀ ಅಥವಾ ಪುರುಷ ಆಗಿರ್ಬೋದು, ಇಲ್ಲ ಅಂತಂದರೆ ಮಕರ ರಾಶಿಯ ಸ್ತ್ರೀ ಅಥವಾ ಪುರುಷ ಆಗಿರ್ಬೋದು, ಇವೆರಡೂ ಕೂಡ ಹೊಂದಾಣಿಕೆ ಆಗೋದೇ ಇಲ್ಲ. ಹೊಂದಾಣಿಕೆ ಆದರೂ ಸಹಿತ ಇವರಿಬ್ಬರ ಮಧ್ಯೆ ಕಿತ್ತಾಟ, ಜಗಳ ಇವೆಲ್ಲ ಇದ್ದಿದ್ದೇ ಇರುತ್ತೆ ಮನೆಯಲ್ಲಿ. ಮತ್ತು ಕೆಟ್ಟ ದಾರಿದ್ರ್ಯತನ ಕೂಡ ಉಂಟಾಗ್ತಾ ಹೋಗುತ್ತೆ. ಯಾವ ರೀತಿ ಅಂತಂದರೆ, ದಾಂಪತ್ಯದಲ್ಲಿ ಹಲವಾರು ಸಮಸ್ಯೆಗಳು ಉದ್ಭವ ಆಗ್ತಾ ಹೋಗುತ್ತೆ. ಇಬ್ಬರ ಮಧ್ಯೆ ಒಳ್ಳೆಯ ಬಾಂಧವ್ಯ ಇಲ್ಲ ಅಂತಂದರೆ ಸಂತಾನದಲ್ಲಿ ತೊಂದರೆ ಆಗ್ತಾ ಹೋಗುತ್ತೆ. ಮನೆಯಲ್ಲಿ, ಕುಟುಂಬದಲ್ಲಿ ಶಾಂತಿ ಇರೋದಿಲ್ಲ. ಮತ್ತು ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಹೋಗುತ್ತೆ. ಮತ್ತು ಏನೇ ಮಾಡೋಕ್ಕೆ ಹೋದರೂ ಕೂಡ ಅವರೊಟ್ಟಿಗೆ ದೈಹಿಕವಾಗಿಯೂ ಕೂಡ ಮಾನಸಿಕವಾಗಿಯೂ ಕೂಡ ಸರಿ ಇರೋದಿಲ್ಲ. ಮತ್ತು ನಿಮ್ಮ ಜೀವನದಲ್ಲಿ ನೆಮ್ಮದಿ ಸಹ ಇರೋದಿಲ್ಲ. ಈ ರೀತಿ ವಿಚಾರ ಆಗೋಕ್ಕಿಂತ ಮುನ್ನನೇ ನೀವು ಮದುವೆ ಟೈಮಲ್ಲಿಯೇ ಜಾತಕವನ್ನು ಪರಿಶೀಲನೆ ಮಾಡಬೇಕು. ಹೆಂಡತಿ ಅಥವಾ ಗಂಡ ಯಾವ 3 ವಿಚಾರದಲ್ಲಿ ಸರಿ ಇರೋದಿಲ್ಲ ಅಂತ ನಾನು ನಿಮಗೆ ತಿಳಿಸ್ತೀನಿ. ಗಂಡ ತನ್ನ ಕೆಲಸ ಕಾರ್ಯ ಆಗಿರ್ಬೋದು, ವ್ಯಾಪಾರ ವ್ಯವಹಾರ ಆಗಿರ್ಬೋದು, ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದ ಕೂಡಲೇ ಅವನು ಒಂದು ರಾಕ್ಷಸ ರೂಪದಲ್ಲಿ ತಿರುಗ್ತಾನೆ. ಅವನಿಗೆ ಅವನದ್ದೇ ಆದ ಚಿಂತೆಗಳು ಇರುತ್ತೆ, ಟೆನ್ಷನಲ್ಲಿ ಇರ್ತಾನೆ, ಎಲ್ಲರ ಮೇಲೆ ರೇಗಾಡ್ತಾ ಇರ್ತಾನೆ. ಏನೇ ಒಂದು ಮಾಡೋಕ್ಕೆ ಹೋದರೂ ಕೂಡ ಎಲ್ಲರ ಮೇಲೆ ಜೋರು ಮಾಡ್ತಾ ಇರ್ತಾನೆ. ಅವನಾದ ಚಿಂತೆ ರೂಪದಲ್ಲಿ ಇರೋ ಕಾರಣಕ್ಕೆ ಈ ರೀತಿ ಸಮಸ್ಯೆಗಳು ಬರೋದೇ ಕಾರಣ. ಯಾವಾಗ? ಇಂಥ ವಿಚಾರಗಳು ಕಾರಣಕ್ಕೆ. ಮತ್ತು ಹೆಂಡತಿ ಊಟದ ಸಮಯದಲ್ಲಿ ಕಿರಿಕಿರಿ ಮಾಡ್ತಾರೆ. ಅದು ಇಲ್ಲ ಇದು ಇಲ್ಲ ಅಂದ್ಕೊಂಡು ಒಂದೇ ಒಂದು ಸಣ್ಣ ವಿಚಾರನ ಯಾವಾಗಾರ ಒಂದು ಊಟದ ಸಮಯದಲ್ಲಿ ತಕ್ಕೊಂತ ಕೂತಿರ್ತಾರೆ. ಮತ್ತು ಏನೇ ಒಂದು ವಿಚಾರಗಳು ಹೇಳಬೇಕಂದ್ರೂ ಕೂಡ ಊಟದ ಸಮಯದಲ್ಲೇ ತೆಗಿತಾರೆ ಅವರು. ಮತ್ತು ಹೆಂಡತಿ ಬೆಳಗ್ಗೆನೇ ಎದ್ದು ಏನೇ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೋಸ್ಕರ ಕಣ್ಣೀರು ಹಾಕಬಾರ್ದು. ಈ ಸಣ್ಣ ಪುಟ್ಟ ಕಣ್ಣೀರು ಹಾಕೋದ್ರಿಂದ ಗಂಡನಲ್ಲಿ ಆಯುಷ್ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತು ಮನೆಯಲ್ಲಿ ಕೋಪ, ತಾಪ, ಮನಸ್ತಾಪಗಳು, ಚಿಂತೆಗಳು,
ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಸಂಬಂಧದಲ್ಲಿ ಒಳ್ಳೆತನ ಬರೋದೇ ಇಲ್ಲ. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಸ್ವಲ್ಪ ಏನೇ ಮಾಡೋಕ್ಕೆ ಹೋದರೂ ಕೂಡ ನಿಮ್ಮ ರಾಶಿ, ನಕ್ಷತ್ರ, ಗಣ ಇವೆಲ್ಲ ರೀತಿ ಪರಿಶೀಲನೆ ಮಾಡಿ ಒಂದು ಮದುವೆ ಮಾಡಿ. ಮತ್ತು ಇನ್ನಿತರ ಯಾವುದೇ ಒಂದು ಸಮಸ್ಯೆಗಳಿದ್ದರೆ ನಮ್ಮನ್ನು ಸಂಪರ್ಕಿಸಿ. ಹೆಚ್ಚಿನ ಮಾಹಿತಿಗೆ ನಮ್ಮ ಸಂಪರ್ಕಿಸಿ. ಸರ್ವೇ ಜನ ಸುಖಿನೋ ಭವಂತು. ಒಳ್ಳೆಯದಾಗಲಿ ವೀಕ್ಷಕರೇ.